ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಶೀರ್ವಾದದಿಂದ ನಾವಂತೂ ಹಿಂಗಿದ್ದೀವಿ ನೋಡಿ. ನಿನ್ನೆ ಮಮ್ಮಿ ಮತ್ತು ಪಪ್ಪ ಡಿಸ್ಚಾರ್ಜ್ ಆಗಿ ಮಮ್ಮಿಗೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ಊರಿಗೆ ಹೋಗಿದ್ದಾರೆ ಅವರು. ಮತ್ತು ಇವತ್ತು ಶರಣ ಸಮೃದ್ಧಿನೂ ಬೆಳಿಗ್ಗೆ ಬೇಗ ಕಾಲೇಜ್ ಇತ್ತು. ಬೆಳಿಗ್ಗೆ 7 ಗಂಟೆಗೆ ಬೇಗ ಹೋಗಿದ್ದಾರೆ. ಎಲ್ಲ ಸುಜಾತನೂ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ಲು. ಆಮೇಲೆ ನಮ್ಮ ಮನೆಯವರ ಮೌಸಿ ಮಗ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ನಿಮ್ಗೆ ಮೊದಲು ಭಾಳಷ್ಟು. ಮೊದಲು ವಿಡಿಯೋಗಳು ನೋಡಿದ್ದೀರಾ, ಬೈರು ಮಾಮಾರ್ ಅಂತ. ಅವರು ಹಾಸ್ಪಿಟಲ್ಗೆ ಹೋಗಿದ್ರಂತ ನೋಡ್ಲಿಕ್ಕೆ. ಮತ್ತು ಅಲ್ಲಿ ನಮ್ಮ ಮಮ್ಮಿ ಅದು ಇರಲಿಲ್ಲ ಅಂತ ನಮ್ಮ ಮಮ್ಮಿ ಅವ್ರಿಗೂ ನೆನಪು ಮಾಡ್ಕೊಂಡಿದ್ಲು. ಮತ್ತು ಆರಾಮದಾರೇನು ಅವ್ರಂತ ಕೇಳಾತಿದ್ಲಂತ. ಅದಕ್ಕೆ ಅಂತಕ್ಕೆ ನೋಡೋಣ ಅಂತ ಹೋಗಿದಾರಂತ. ಅಲ್ಲಿ ಹಾಸ್ಪಿಟಲ್ ಒಳಗೆ ಅವರಿಲ್ಲ. ಮತ್ತು ಅದಕ್ಕೆ ಫೋನ್ ಮಾಡಿದರು. ಆಯಿತು ಮನೆ ಕಡೆ ಬಂದು ಭೇಟಿಯಾಗಿ ಹೋಗ್ತೇನೆ ಅಂದಾರ. ನೋಡೋಣ ಈಗ ಬಂದಮೇಲೆ ಮಾಮಾರಿಗೂ ಭೇಟಿ ಮಾಡಿಸ್ತೀನಿ ನಿಮ್ಗೆ. ಮತ್ತು ಸಿಗ್ತೀನಿ, ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಕೋತೀನಿ ರೀ. ಪೂಜೆ ಮಾಡ್ತಾಯಿದ್ದೀರಾ? ಹ್ಞೂ ಹ್ಞೂ ರೀ, ಭಾಳಷ್ಟು ಮನಸ್ಸಿಗೆ ಬೇಜಾರಾಗೈತಿ. ಪಾಪ ಮಮ್ಮಿ ಪಪ್ಪ ಇಬ್ಬರು ಡಿಸ್ಚಾರ್ಜ್ ಆಗಿ ಹೋಗಿದ್ದಾರೆ. ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂಗೆ ಒಂದು ಯಾವುದಾದ್ರೂ ಹಾಡ ಹೇಳ್ತೀರಾ? ಅದಕ್ಕೆ ಯಾವ್ದು ಹಾಡ ಹೇಳ್ತೀರಾ? ನನಗೆ ಕೇಳ್ತಾ ಇದ್ದೀರಾ? ಒಳ್ಳೆ ಮನಸ್ಸು ಹೋಗಲ್ಲ ಅಂತ ದೇವ್ರ ಕಡೆ ಪ್ರೇಯರ್ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನನ್ನ ಪಾಲಿಗೆ ದೇವ್ರು ನೀವು. ಮಮ್ಮಿ ಪಪ್ಪಾದ ನಂತರ ಅಲ್ಲಿ ನಾ ಬಿಟ್ಟು ಬಂದಮೇಲೆ ನನಗೆ ಆಗಿದ್ದ ದೇವ್ರು ನೀವು. ಭಾಳ ಇದದ. ಇಲ್ಲಿ ಹೂ ಹಚ್ಕೊ, ಇಲ್ಲಿ ಎಲೆ ಹಚ್ಕೊಂಡಿದ್ದೀರಲ್ಲ, ಇಲ್ಲಿ ಎಲೆ ಹಚ್ಕೊಂಡಿದ್ದೀರ ಬಿಸಿ ಕಡೆ ಎಲಿ ಹಸಿರು ಎಲಿ ಹೋಯ್ತು. ಬೆಳದಿಂಗಳಾಗಿ ಬಾ, ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗಿವೆ. ಬೆಳದಿಂಗಳಾಗಿ ಬಾ. ಯಾರಿಗೆ ಬಾ ಅಂತ ಇದ್ದೀರಾ? ಕಾವೇರಿ ತಾಯಿ ನಿನ್ನ ಬಾಯೆಂದು ಕೂಗಿದಾಗ. ಅಪ್ಪು ಏನು ಬಂದ ತಕ್ಷಣ ನೋಡಾತಿ? ಮತ್ತೆ ಏನು ಮಾಡೋದು ಈಗ? ನೀ ಹೇಳಿ ಹೋಗಿದ್ದಿ. ನಾ ಸುಜಾತ ಕರ್ಕೊಂಡು ಸುಜಾತ ಎಷ್ಟು ಮಾಡಕ್ಕೆ ಕಂಟಾಸ ಆತಿದ್ಲ, ಮಾಡೋವಾಗಿದ್ಲದ. ಮತ್ತು ಸುಜಾತಾಗ ಅಂದೆ ಇಲ್ಲ ಅಪ್ಪು ಭಾಳ ದಿನ ಅಂತ ಹೇಳತ್ತಾನ ಸುಜಾತ. ನಮ್ದು ಹಂಗೆ ಒಂದಾದ್ಮೇಲೆ ಒಂದು ಕೆಲಸ ಬರೋದು. ಮತ್ತೀಗ ನಾವು ಮಾಡೋನು ಇವತ್ತು ಕೂತು ಮಾಡೋನು ಅಂತ ಹೇಳಿ ಆಕಿ ಇಬ್ಬರು ಸೇರಿ ಇದೆಲ್ಲ ಕ್ಲೀನ್ ಮಾಡಿದ್ವು. ಇನ್ನೂ ಹೊರಗಿನ ಗ್ಲಾಸ್ ಅದಲ್ಲ, ಅದು ಇನ್ನೂ ಕ್ಲೀನ್ ಮಾಡೋದೈತಿ. ಮತ್ತು ಇಲ್ಲಿ ಇದು ಎಲ್ಲ ಕ್ಲೀನ್ ಮಾಡ್ಕೊಂಡ್ಳು. ಇದು ಎಲ್ಲ ಸಾಮಾನು ತೆಗೆದು ಎಲ್ಲ ಕೊಟ್ಟಳು, ಒರೆಸ್ತಿದ್ದೇನ. ಇಬ್ಬರು ಸೇರಿ ನಿನ್ನೆ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಟು ನೋಡಿದ್ದೆಲ್ಲ ಎರಡು ಕಡೆದು ಚೆಂದ ಕಾಣಿಸತ್ತೈತಲ್ಲ. ಸ್ವಲ್ಪ ಆದರೂ ಚೇಂಜ್, ಖಾಲಿ ಅನ್ಸತೈತಿ. ಯಾಕಂದ್ರೆ ಎಲ್ಲ ಸಾಮಾನು ಏನು ಮಾಡಿದ್ವು ಇಲ್ಲಿ ತೆಗೆದಿಟ್ಟು. ಖರೆ ಇದು ಚಲೋ ಅನ್ಸತೈತಿ. ಅದು ಖಾಲಿ ಅನ್ಸತ್ತೈತಿ ಖರೆ. ಅದ ಸೈಡ್ ಮಾಡಕ್ಕೆ ಬರ್ತೈತಿ. ಅಂದರೆ ಚಲೋ ಅನ್ಸತೈತಿ ಈಗೆಲ್ಲ. ಎಲ್ಲ ಆದ್ಮೇಲೆ ಎಲ್ಲ ಸಾಮಾನು ಕಾಚಿನ ಸಾಮಾನು ಮೇಲೆ ಇಟ್ಟು. ಹಾಂ ಅದ ಅದ ಎಲ್ಲ ಇಟ್ಟು ಹಂಗೆ ತೊಗೊಂಡು ಇಟ್ಟು. ಮತ್ತು ನಿನ್ಗೆ ಯಾವ ರೀತಿ ಬೇಕು ನೋಡು, ಮತ್ತು ಹಂಗೆ ಇಡಕ್ಕೆ ಬರ್ತೈತೆ. ಮತ್ತು ಇವೆಲ್ಲ ಸ್ವಲ್ಪ ಇಟ್ಟು ಎಲ್ಲ ಒರೆಸಿದ್ದು ನೀನೇ ಹಂಗೆ
ಅದು ಲೈನ್ ಅಲ್ಲ ಅದು ಎಲ್ಲ ಹಾಂ ಹೌದದು ಪೂರ್ತಿ ಎಲ್ಲ ತೆಗ್ದಿದ್ದು ಪೂರ್ತಿ ಅದೇ ಅದೇ ಸೆಕೆಂಡ್ ಹೋಗಿ ಇಡಬೇಕು ಆದರೂ ಇತ್ತ ಜಾಗ ಒಳಗೆ ಇಡ್ಬೇಕಲ್ಲ. ಹ್ಞೂ ಯಾಕಂದ್ರೆ ಅದು ಪೂರ್ತಿ ಸೈಡ್ದೆಲ್ಲ ಬಿಚ್ಚಾದವು ಬಾಕ್ಸ್ ಕೈ ಇರ್ತದಲ್ಲ ಹಾಂ ಅದು ಗಟ್ಟಿ ಕೂತಿಲ್ಲ ತೆಗೆದ್ಮೇಲೆ ಮತ್ತೆಲ್ಲ ಹುಷಾರಾಗಿ ತೆಗೆದಿಡ್ಬೇಕದು. ಆಯ್ತು ತಗೋ ಇಡೋನು. ನೀವೇನು ಮಾಡ್ಕೋತಿದ್ದೀರಾ? ಊಟ ಅದು ಮಾಡಲ್ಲೀಗ? ನನಗೇನತ್ತಾರ ಹುಡುಗರಿಗೆ ಅದು ಊಟ ಮಾಡೋಕೆ ಅಡುಗೆ ಅದು ಐತೇನಿಲ್ಲ ಅಂತ ಹೇಳಿ ಬಂದಮೇಲೆಲ್ಲ ಮಾಡ್ಕೋತ ಕೂತಿ ಅಡುಗೆ ಅದು ಮಾಡಿದ್ದು ಏನಿಲ್ಲ ಅಂತ ಕೇಳ್ತಾರೆ. ಹಾಂ ಅದಕ್ಕೆ ಮತ್ತೆ ಆಯ್ತು ತಗೋರಪ್ಪ ಮಾಡಿದ್ದೀನಿ. ಏನು ಮಾಡ್ಕೋತಿದ್ದೀರಾ? ಇದೆಲ್ಲ ಏನು ಮಾಡ್ತೀರಾ ನೀವು? ಯಾವಾಗಲೂ ಸುಟಿ ಇದ್ದಾಗೂ ರಜೆ ಇದ್ದಾಗೂ ಏನಾದರೂ ಒಂದು ಕೆಲಸ ಮಾಡ್ಕೋತ ಕೂತಿರ್ತೀರಾ, ಹಿಂಗೆ ಬರ್ಕೋತ ಮಾಡ್ಕೋತ ಏನಾದರೂ ಒಂದು ತೊಗೊಂಡು. ಸಾಹಿತ್ಯ ಕಲೆ ನನ್ನ ಅಡಗಿಲ್ಲ. ಏನು ಸಾಹಿತಿ ಕಲೆ ಏನು? ಹಾಂ ಎಲ್ಲ ಕೆಲಸಗಳು ಒಂದು ಕೆಲಸ ಮುಗಿದ್ಮೇಲೆ ಮತ್ತೊಂದು ಯಾವುದಾದ್ರು ಕೆಲಸ ಹಿಡ್ಕೊಂಡು ಕೂತಿರ್ತೀರ ನೀವು. ನಾ ಈ ಕೆಲಸ ಮುಗ್ದೈತೆ ಬಿಡ ಮತ್ತೇನಾದರೂ ಮಾಡ್ತಾರ ಅಂತ ನಂದು ಖರೆ ನಂದು ವಿಚಾರಗಳು ನಂದು ಏನಾದರೂ ಸ್ಪೆಷಲ್ ನನ್ನ ವಿಡಿಯೋ ಒಳಗೆ ಏನಾದರೂ ನೀವು ಸಹಾಯ ಮಾಡಿ ನನಗೆ ಹೆಲ್ಪ್ ಮಾಡಿ ನಂಗೆ ಏನೋ ಮಾಡ್ತಿದ್ದು ನಂದು ಯೋಚನೆಗಳು ಬೇರೆ ನಾ ಎಲ್ಲ ಹಾಕ್ಕೊಂಡು ಕೂತಿರ್ತೀನಿ. ಸಹಾಯ ಅಲ್ಲ ಭಾಳಷ್ಟು ಮಾಡೋ ಇರ್ತಾವ. ಅದೇ ಇನ್ನೂ ಭಾಳ ಮಾಡ್ಬೇಕು ಇನ್ನೂ ನಾವು. ನೀ ಏನು ಮಾಡೋದೈತಿ ನೀನೇ ಹೇಳ. ಏನು ಅಭ್ಯಾಸ ಮತ್ತೆ ಮಾಡೋದು ಆಡ ಮಾಡೋದಲ್ಲ ಅದು ಮಾಡೋದು ಬಿಡವು. ಆಯ್ತು ನಡೀರಿ ಊಟ ಮಾಡಿ ನಡೀರಿ. ಅವರು ಬೈರು ದೊಡ್ಡಪ್ಪ ಅವರು ಮತ್ತು ದೊಡ್ಡಮ್ಮ ಅವರು ಎಲ್ಲ ಬಂದ ಭೇಟಿಯಾಗಿ ನೋಡ್ಕೊಂಡು ನಮ್ಮ ಮಮ್ಮಿ ಇಲ್ಲಿ ಅದಾರ ತಿಳ್ಕೊಂಡು ನಮ್ಮ ಮನೆಗೆ ಬಂದಿದ್ದರು. ಅವರು ಭೇಟಿಯಾಗಿ ಹೋದರು. ಬೇಜಾರು ಮಾಡ್ಕೊಳತ್ತಿದ್ರು ಪಾಪ. ಅಕ್ಕನೂ ನೋಡೋಕ್ಕಾಗಲಿಲ್ಲ ಏನಿಲ್ಲ, ಹೋಗಿದ್ವಿ ಹಾಸ್ಪಿಟಲ್ ಕಡೆ ಅನ್ನತ್ತಿದ್ರು. ಮತ್ತು ನನಗೂ ಬೇಜಾರು ವಿಡಿಯೋನು ಮಾಡೋಕ್ಕಾಗಲಿಲ್ಲ ಅವಾಗ. ಅವರು ಅಳತ್ತಿದ್ರು, ನನಗೂ ಅಳು ಬಂತು. ಮತ್ತು ಅವರ ಸೊಸೆ ರೇನು ಅವಳು ಸಾಯಂಕಾಲ ಬಂದಿದ್ಲ. ಅವಳು ಭೇಟಿಯಾಗಿ ಮತ್ತು ಮಮ್ಮಿ ಹೆಂಗದಾರಿ ಅಂತ ಅವಳು ಕೇಳಿದ್ಲು. ಅವಳಿಗೂ ಹೇಳಿದ್ವಿ ಅಮ್ಮ ಹಿಂಗೆ ಡಿಸ್ಚಾರ್ಜಾಗಿ ಹೋಗಿದ್ದಾರೆ, ಸ್ವಲ್ಪ ಆರಾಮಾಗೈತಿ ಈಗ ಅಂತ ಅವ್ರಿಗೂ ಹೇಳಿದ್ವಿ. ಅದಕ್ಕೆ ನಂಗೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ. ಇಷ್ಟೊಂದೆಲ್ಲ ನೀಟಾಗೈತೆ ನೋಡಿ. ಎಲ್ಲ ನೀಟಾಗಿ ಎಲ್ಲ ಒರೆಸಿ ಮಾಡಿ ಎಲ್ಲ ಮಾಡಿದ್ದೀವಿ. ಅಪ್ಪು ಬಂದ ತಕ್ಷಣ ಗುರ್ತಾ ಹಿಡ್ದ, ಅಮ್ಮ ಎಲ್ಲ ಭಾಳ ಸ್ವಚ್ಛ ಮಾಡಿರಲ್ಲ, ಎಲ್ಲ ನೀಟಾಗಿ ಮಾಡಿರಲ್ಲ ಅಮ್ಮ ಅಂತಂದ. ಹಂಗೆ ಸ್ವಲ್ಪ ಟೈಮ್ ತಗೊಂಡು ಇದೆಲ್ಲ ಮಾಡಿದ್ದೀವಿ. ಇವತ್ತೇನು ನಂಗೆ ಜಾಸ್ತಿ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಏನಿಲ್ಲ. ಅದಕ್ಕೆ ಇದ್ರೊಳಗೆ ಎಷ್ಟು ಮಾಡಿದ್ದೀನಲ್ಲ ಅಷ್ಟು ವಿಡಿಯೋ ನೋಡಿರಿ. ಸರಿ ಅನಿಸಿತ್ತಂದ್ರೆ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ಭಾಳ ಧನ್ಯವಾದ ನೋಡಿ ನಿಮಗೆ.